ತೆಂಗಿನಕಾಯಿ ಎಳೆನೀರು ತಗೊಂಡು ಬಂಗಾರದ ಮಾರಿ ತೊಳೆನ ಇದು ಕಲಿಯುಗ. ತಲೆ ಇಲ್ಲುವವರ ಕಲಿಯುಗ, ತಲೆ ತೆಗೆಯುವವರ ಕಲಿಯುಗ, ತಲೆ ಹೊಡೆಯುವವರ ಕಲಿಯುಗ. 5 ವರ್ಷಕ್ಕೊಂದೇ ಒಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬರ್ತೀವಿ, ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಕ್ಕೆ ಅನ್ನ ಇಲ್ಲ ಅಂತ ಅಲ್ಲ, ನಿಮ್ಮ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ನಿಮ್ಮ ಹೊಟ್ಟೆಗೆ ಚಿಕನ್ ಮಟನ್ನು ಕೊಡ್ತೀವಿ, ಕುಡಿಯಾಕ ಹೆಣ್ಣಾನೂ ಕೊಡ್ತೀವಿ. ಪರಸಂಗ ಬಂದ್ರ ನಿಮ್ಮ ಮಗಲಾಗಿ ಮಳ್ಕೊಳಕ್ ಹೆಣ್ಣನ್ನು ಕೊಡ್ತೀವಿ. ಬಣ್ಣ ಬಣ್ಣದ ಮಾತಾಡ್ತೀವಿ, ಹೇಗಾರು ಮಾಡಿ ನಿಮ್ಮ ಊಟನ್ನ ಕಿತ್ಕೊಳ್ತೀವಿ. ಆಮೇಲೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ವರ್ಷ ಗುಂಪ್ತೀವಿ. ನೀವು ಗುಂಪ್ಕೊಳಕ್ಕಾವೆ, ಯಾಕಂದ್ರ ಅಂತ ರಾಜಕಾರಣಿ ಮಾಡೋ ಲೆಕ್ಕಾಚಾರ ಇದು. ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಬೇರೆಯವರಿಗೆ ಹೇಳಲ್ಲ, ಹೇಳಿದ್ರು ಕೇಳೋ ವ್ಯವಧಾನ ಆತನಿಗಿರಲ್ಲ. ಯಾರು ನಮ್ಮ ದೇಶದಲ್ಲಿ ಉದ್ಧಾರಣೆ ಆಗಲ್ಲ. ಮಾಂಸಪ್ಪ ಅಂಗಡಿಯವನಿಗೆ 100 ರೂಪಾಯಿ ಇರ್ತಿತ್ತು, 1000 ಮಾಡ್ಕೊಳ್ಳೆಂಬ ಆಸೆ ಇರ್ತದೆ. ನಾವು ನೋಡಿ 1000 ಕೊಟ್ಟಿರ್ತೀವಿ.
ನಮಗೆ ಕೋಟಿ ಮಾಡೋದ ಆಸೆ ನೀವು ಉದ್ಧಾರ ಆಗಲ್ಲ ರೀ, ನೀವು ಯಾರು ಉದ್ಧಾರ ಆಗಲ್ಲ. ನ್ಯಾಯದ ಜಗದಲ್ಲಿ ಸರಿ ಹಿಡಿಯಂತೆ ಅದನ್ನು ಬದಲು ಮಾಡುವ ನನ್ನ ದರಬಾರದ ಜೀವನವನ್ನೇ ಮಟ್ಟ ಹಾಕಲು ಬಯಸುತ್ತೇವೆ ತ್ಯಾಗ. ನಾನೇನೆಂದು ನಿನಗಿನ್ನು ಗೊತ್ತಿಲ್ಲದವೇ ಮಗನೇ. ನನ್ನ PA ನಿನ್ನೆ 50 ಲಕ್ಷ ರೂಪಾಯಿ ತೆಗೆದುಕೊಂಡು ಬರುವಾಗ ಅವನನ್ನು ದಾರಿ ಮಧ್ಯೆಯಲ್ಲಿ ಕೊಲೆ ಮಾಡಿಸಿ ಹಣವನ್ನು ದಕ್ಕಿಸಿಕೊಂಡಿರುವೆ ಆ ಮಗನೇ. ಈ ನಿನ್ನ ಕುತಂತ್ರದಿಂದ ಈ ರಾಜನನ್ನು ಬಡವ ಮಾಡಲು ನಿನಗೆ ಎಂದಿಗೂ ಸಾಧ್ಯವಿಲ್ಲ ಮಗನೇ. ನನ್ನ ದಾರಿಗೆ ಅಡ್ಡವಾಗಿ ಬರುತ್ತಿರುವ ನಿನ್ನನ್ನು ನಿನ್ನ ದೇಹವನ್ನು ನರಿ ನಾಯಿಗೆ ಹಂಚುವ ಪ್ಲಾನ್ ಮಾಡುತ್ತಿರುವವನು ನಾನು. ರಾಜನೇ ಅಲ್ಲರೇ ಮಗನ. ಏನ್ರಿ ದಣಿಯರ ಯಾಕೆ ಹಿಂಗ ಕುಗಾಕತ್ತೀರಿ ಅಪ್ಪ? ನೋಡು ನಾಗ್ಯ ನಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ನೋಡು. ಸಾವುಕಾರ ನೀವ್ ಹೇಳಿದ್ರೆ ಬೈಬಾರ್ದ. ಆ ಸಾಲದ ಖಾತೆ ಪುಸ್ತಕ ನನಗೆ ಕಾಣವಲ್ದು ನೋಡ್ರಿ ಅಪ್ಪ. ಬನ್ನಿ ನಾವು ಹುಡುಗೋ ಮಾಡಿಲ್ಲ. ಸಾವುಕಾರ ಈ ಸಾಲದ ಖಾತೆ ಪುಸ್ತಕ ಆ ನಮ್ ಟ್ರಿಜುರಿ ಸಂಧ್ಯಾಗ ಆ ಇಲಿಗಳು ಹೆಗ್ಣಗಳೆಲ್ಲ ತಗೊಂಡು ಹೋಗಿದ್ದು ನೋಡಿ. ಎಷ್ಟು ಹುಡುಕಿದ್ರು ಸಿಗಾತಿಲ್ಲ, ಈಗ ಸಿಕ್ತ. ಹಾ ಸಿಕ್ತ ನೋಡು ಸರಿಯಾಗಿಟ್ಕೋ. ಆಯ್ತು ಈ ಊರಿನ ಸಾಲದ ಲೆಕ್ಕನೆ ಅದರಲ್ಲಿದೆ, ತಿಳಿದೆ? ಆಯ್ತು ದಣಿಯರ. ನೋಡ್ರಿ ಸಾವುಕಾರ, ಆ ನಾಗಪ್ಪಂದು 50,000 ಹಸುರು ಪ್ಲಸ್ 9,000 ಬಡ್ಡಿ ಆಗೈತಿ. ಭೀಮಪ್ಪಂದು ಅಯ್ಯೋ, ಆ ಭೀಮಪ್ಪಂದ ಏನು ಕೇಳ್ತೀರಿ? ಅವಂದ ಬರೋಬ್ಬರಿ 1 ಲಕ್ಷ ಹಸದ, ಅದಕ್ಕೆ 2 ಲಕ್ಷ ಚಿಲ್ಲರೆ ಬಡ್ಡಿ ಆಗಿತ್ತು. ವೆರಿ ಗುಡ್. ಬೇಗ ಗಾಡಿ ಮಾಡೋ. ಆಯ್ತು ದಣಿಯರ. ಆದ್ರ ಆ ಕಡೆ ನಿಮ್ಮ ದೋಸ್ತರು ಬರತ್ತ, ಅವ್ರ ಮೊದಲು ಕರ್ಕೊಂಡು ಬರ್ತೀನಿ. ಗಾಡಿ ರೆಡಿನೇ ಇರ್ತೈತಿ.
kita sama-sama gantian. हेलो मेरे दोस्त समरसिंह समरसिंह जो बोलता है वो करता है और जो करता है ನಾನು ಮಾಡಿದ ಮಾತು ನಾನು ಮಾಡಿದ ಗುಂಡು ಯಾವತ್ತೂ ತಪ್ಪಿಲ್ಲ. ದೋಸ್ತ್, ನಿನ್ನಿಂದ ನನಗೆ ಬಹಳ ಸಹಾಯವಾಗಿದೆ. ಅದಕ್ಕೆ ನಾನು ನಿನ್ನ ಋಣ ಪೂರೈಸಲು ಬಂದಿದ್ದೆ. ನಿನ್ನ ಜೊತೆಗಿದ್ದು ನಿನ್ನ ನೆರಳಿನಂತೆ ನಿನ್ನ ಜೊತೆಗಿದ್ದು ನಿನ್ನ ಸಹಾಯ ಮಾಡುವೆ. ನೋಡಿ, ಈ ಅನ್ಯಾಯದ ಜಗತ್ತಿನಲ್ಲಿ ಸಮರ್ಪಣೆಗಳಂತ ನ್ಯಾಯದ ಜನರು ಇರ್ತಾರೆ. ನೀನು ಬೆಂಕಿಯಾದರೆ ನಾನು ಬಿರುಗಾಳಿ. ನಾವಿಬ್ಬರು ಸೇರಿದರೆ ಆಗುವುದು ಶತ್ರುಗಳ ಸರ್ವನಾಶ. ಇಬ್ಬರ ಆಗಮನದಿಂದ ಇಲ್ಲಿ ಆಗುವುದು ಸುನಾಮಿ. ನಿನ್ನ ಆಗಮನದಿಂದ ಈ ಹದ್ದಿಗೆ ನಡಿ ಹೋಗಿ. ಇದೇ ಖುಷಿಯಲ್ಲೇ ಮಸ್ತ್ ಎಣ್ಣೆ ಕುಡಿದು ಪಾರ್ಟಿ ಮಾಡೋಣ. ಏನಂತೀರಾ? ನಡಿ. ಮಗನೇ, ನಿನ್ನೆಲ್ಲ ಲೆಕ್ಕಾಚಾರ ಎಲ್ಲ ಬರೆಯೋ ವಿಮಾಸ್ತ ನಾನದೀನಿ. ನನಗೆ ರೂಪ ಕೊಡ್ತೀರೇನಾ? ಇರ್ಲಿ, ನೋಡ್ಕೋತೀನಿ ಒಂದಿನ.
ನಾವು ಅರ್ಧಾಂಗಿಣಿಯನ್ನಾಗಿ ಮಾಡಿಕೊಂಡು ಅಂಗಸುಖ ಸವಿಯುವ ಸುಕುಮಾರ. ಈ ಸಮಾಜದಲ್ಲಿ ಕಂಟಕವಾಗಿರುವ ನರಾಂತಕರನ್ನು ಪಾತಾಳಕ್ಕೆ ಸೇರಿಸುವ ಕೋಪಾಗ್ನಿ. ನಾನು ಈ ರೀತಿಯಾಗಿ ಬದಲಾಗಲು ಕಾರಣ ಒಂದ ಎರಡ, ಈ ಸಮಾಜದ ಜನ ಕೂಗಿ ಕುಗಿಯುವುದನ್ನು ಕೇಳಿದರೆ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು? ಕೆಲವರು ಹೇಳುತ್ತಾರೆ, ನನ್ನ ತಂದೆ ತಾಯಿ ತಮ್ಮಂದಿರಲ್ಲ ನೆರೆ ಪ್ರವಾಹದಲ್ಲಿ ತೇಲುವುದರೆಂದು. ಇನ್ನು ಕೆಲವರು ಹೇಳುತ್ತಾರೆ, ಆ ಕಟುಕ ಶ್ರೀಮಂತರಿಂದ ಕೊಲೆಯಾಗಿ ಹೋದರೆಂದು. ನಂದ ಗೋಪುರದಂತಿರುವ ನನ್ನ ಕುಟುಂಬ, ನಂದ ಗೋಪುರದಂತಿರುವ ನನ್ನ ಕುಟುಂಬವನ್ನು ಪಡೆದು ಚಿತ್ರವಾಗಲು ಕಾರಣವಾದವರನ್ನು ಪತ್ತೆ ಹಚ್ಚಿ ಅವರ ಭದ್ರಕೋಟವನ್ನೇ ಬುಡಮಾಲು ಮೇಲೆ ಮಾಡುವುದೇ ಈ ಜಯಸಿಂಹನ ಮುಖ್ಯ ಗುರಿ. ಯಾರು ನೀವು? ಇಷ್ಟೊಂದು ಆತುರದಿಂದ ಕೇಳ್ತಾ ಇದೆಯಲ್ಲ, ನೀನ್ ಯಾರು? ಕಾಡಿನ ಗುಹೆಯಲ್ಲಿ ನಿಂತು ಗರ್ಜಿಸಿದರು ನಾಡಿನ ಜನ ಬೆಚ್ಚಿ ಬೀಳುವ ಸಿಂಹ. ಅರ್ಥಾತ್ ಸಂಘ ಸಂಚಿಕೆಯಲ್ಲಿ ಕಾಲಿಡಿದ್ದಂತೆ ಜನ ಮೆಚ್ಚುಗೆ ಪಡೆದ ಜಯ ಸಿಂಹ. ಓಹೋ, ಸಿಂಹನ? ನಾನು ಯಾರು ಅಂತ ಗೊತ್ತಾ? ನೂರಾರು ಹಳ್ಳಿಗಳನ್ನು ನಡುಗಿಸಬಲ್ಲ ಶ್ರೀಮಂತರ ತಂಗಿ ನಾನು. ಓಹೋ, ಶ್ರೀಮಂತನ ತಂಗಿ. ಅಂದಾಗೆ ನಮ್ಮೂರ ಶ್ರೀಮಂತನ ತಂಗಿ, ಸರ್ಪರಾಜನ ತಂಗಿ. ಅಂದಾಗೆ ನಿಮ್ಮ ಮ್ಯಾರೇಜ್ ಆಗಿದೆಯಾ? ಅಲ್ಲ, ನನ್ನ ಮ್ಯಾರೇಜ್ ಬಗ್ಗೆ ವಿಚಾರ ಮಾಡ್ತಿದ್ದಿರಲಿಲ್ಲ, ಯಾಕೆ ಅಂತ ಕೇಳಬಹುದಾ? ಏಕೆಂದರೆ ಏನು ಹೇಳಿದ್ರು ಕೇಳಬೇಕು ಅನ್ಸುವುದಕ್ಕೆ ಕೇಳಿದೆ. ಹೌದು, ಅಂದ್ಹಾಗೆ ನಿಮ್ಮ ಮ್ಯಾರೇಜ್ ಆಗಿದೆಯಾ? ಇಲ್ಲ. ಯಾಕೆ? ಯಾಕೆ ಅಂತ ಕೇಳಿದ್ರೆ ನಿಮಗೇನು ಅಂತ ಉತ್ತರಿಸ್ರಿ. ಕೇಳಬೇಕು ಅನ್ನಿಸ್ತು, ಕೇಳಿದೆ ಅಷ್ಟೇ. ಓಕೆ, ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರ ಸುಮಲತ ಅಂತ. ಅಂದ್ಹಾಗೆ ನಿಮ್ಮ ಹೆಸರು? ಮೈ ನೇಮ್ ಇಸ್ ಸಿಂಹ, ಮೀನ್ಸ್ ಜಯ ಸಿಂಹ. ನೀನು ಸಿಂಹ ಬಿಟ್ಟು ಹುಲಿಯಾಗಿ ಆದ್ರೆ ತೆಗೆದುಕೊಂಡು ನಾನೇನ್ ಮಾಡ್ಬೇಕು? ಸುಮ್ಮನೆ ದಾರಿ ಬಿಡುವ, ನಾನು ಹೋಗ್ಬೇಕು. ನಿಲ್ಲು ಸುಮಲತಾ, ಇನ್ನು ಆರಿಲ್ಲ ಈ ಜಯಸಿಂಹನ ಕಾಮ. ಹಗಲು ಮುಕ್ತಗೊಂಡು ಮುಸ್ಸಂಜೆ ಆಗುವ ನಕ್ಷತ್ರ ಕಾಣುವಷ್ಟರಲ್ಲಿ ಕೇವಲ ಮೂರೇ ನಿಮಿಷದಲ್ಲಿ ನಿನಗೆ ಸ್ವರ್ಗ ಸುಖ ದೊರೆಯುತ್ತದೆ. ಅವಸರ ಪಡಬೇಡ. ಸೂರ್ಯಸ್ತವಾಗಿ ಕತ್ತಲಾಗ್ತಾ ಬಂತು. ನಾನು ಆದಷ್ಟು ಬೇಗ ಮನೆ ಸೇರಬೇಕು. ಸುಮ್ಮನೆ ದಾರಿ ಬಿಡುವ, ನಾನು ಹೋಗ್ಬೇಕು. ದಾರಿ ಬಿಡಿ. ಬಂದಿಲ್ಲ ಸುಮಲತಾ. ನನ್ನ ನೆತ್ತಿಗೆದ ಕಾಮದ ಪಿತ್ತನ್ನು ಪೂರ್ಣಗೊಳಿಸಲು ಬಂದಿದ್ದಾನೆ ಈ ಜಯಸಿಂಹ. ಬೊಜ್ಜ ಬಾಯಿಡ, ನೀನೊಬ್ಬ ರಾಕ್ಷಸ ಅಂತ ನನಗೀಗ ಅರ್ಥವಾಗ್ತಾ ಇದೆ. ನೀನು ದಾರಿಯಲ್ಲಿ ಕುಚಿಷ್ಟೆ ಮಾಡ್ತೀನಿ ಅಂತ ನಾ ತಿಳಿದುಕೊಂಡಿದ್ರೆ ನಾನಿನ ಕಾಮದ ಬಲೆಯಲ್ಲಿ ಹಾಕಿಕೊಳ್ಬೇಕು ಅಂತ ಇದ್ದೀನೋ ನಾವರ್ಥ. ಏ ಉಚ್ಚಾರಣೆ ನೋಡು, ನನ್ನ ಆಸೆಯನ್ನು ಈಡೇರಿಸಲು ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲದಿದ್ದರೆ ಇಂದೇ ರಾತ್ರಿ ನಿನ್ನ ಶಹೀದ ಹಡದ ಜೊತೆ ಸತ್ತವಲೇ. ಬೇಡ ಜಯಸಿಂಹ, ನಿನಗೆ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ನನ್ನನ್ನೇನು ಮಾಡಬೇಡ, ಬಿಟ್ಟು ಬಿಡ ನನ್ನಿಂದ. ಬಿಟ್ಟು ಬಿಡಿ. ನಿನ್ನನ್ನು ಬಿಟ್ಟು ಕೊಡಲು ನಾನೇನು ಅವಿವೇಕ ಇಲ್ಲ ಸುಮಲತಾ. ನೋಡು, ನನ್ನ ಆಸೆಯಂತೆ ಕುಡಿದು ಕುತ್ಕೊಳ್ಳಿಕೊಳ್ಳುತ್ತ
ನನ್ನ ಮನೆ ಮಗ ಒಂದನ್ನು ಬಿಟ್ಟು ನೀನು ಬೇಕಾದ ವ್ಯಕ್ತಿನ ನಾನಿಲ್ಲ ಅಂತ ಹೇಳುತ್ತಿದ್ದ. ಅದನ್ನು ಬಿಟ್ಟು ಈ ನಿನ್ನ ಪವಿತ್ರವಾದ ದೇಹಕ್ಕೆ ಮಾತ್ರ ಕೈ ಹಚ್ಚಬೇಡ. ಹಾಗಾದರೆ ನನ್ನ ಮನ ತಣಿಯುವ ಹಾಗೆ ತಿಳಿದು ಕಳಿಸು. ಅವನಿಗೇನ್ ಮಾಡ್ಲಿ? ಈ ಪಾಪಿ ಮಾತನ್ನು ಕೇಳದೆ ಹೋದ್ರೆ ಈ ನಿಜ ನನ್ನ ಬಾಳನೆ ಹಾಳು ಮಾಡ್ಬಿಡ್ತಾರೆ. ನಿಜ ಹೀಗೆ ಆದ್ರೂ ಕೂಡ ಇವ್ರು ಹೇಳಿದಂತೆ ಕೇಳಿ ನಾನು ಇಲ್ಲಿಂದ ಆದಷ್ಟು ಬೇಗ ಪಾರಾಗಲೇಬೇಕು. ಆದ್ರೆ ನೀನು ಹೇಳ್ದಂತೆ ಮಾಡಿ. ನಿನ್ನಾಡೆ ನಿನ್ನಾಡೆ ಪ್ರೀತಿ ದೇವತೆ ನಿನ್ನಾಡೆ ನೀನೆಲ್ಲೇ ನಾನೆಲ್ಲ ದೇವರಾಣೆ. ನಿನ್ನಾಡೆ ನಿನ್ನಾಡೆ ಪ್ರೀತಿ ದೇವತೆ ನಿನ್ನಾಡೆ ಈ ಜೀವ ಎಂದೆಂದು ನಿನ್ನದೇನೆ. ಎಲ್ಲ ದೇವರ ಮೂಲಾನು ಪ್ರೀತಿ ಮಾತ್ರ ತಾನೆ. ನಿನ್ನಾಡೆ ನಿನ್ನಾಡೆ ಪ್ರೀತಿ ದೇವತೆ ನಿನ್ನಾಡೆ ನೀನೆಲ್ಲದೆ ನಾನೆಲ್ಲ ದೇವರಾಣೆ. ಈ ಪ್ರೀತಿಯ ಪುಟದಲ್ಲಿ ಬರೆಯೋ ಬರವಣಿಗೆಯಲ್ಲಿ ನಮ್ಮಿಬ್ಬರದೇ ತಾನೇ ಇತಿಹಾಸ. ಬಿಟ್ಟು ಬಾಳುವುದು ಗೊತ್ತೇನೆ ಲೋಕ ಎನ್ನುವ ಲೋಕನೇ. ನಿನ್ನಾಡೆ ನಿನ್ನಾಡೆ ಪ್ರೀತಿ ದೇವತೆ ನಿನ್ನಾಡೆ ನೀನೆಲ್ಲದೆ ನಾನೆಲ್ಲ ದೇವರಾಣೆ. ಹಾರೋ ಹಕ್ಕಿನೆ ಹರಿದಾಡೋ ಹೊಳೆಯನ್ನೇ ಕವಿತೆಯಲ್ಲಿ ಕಟ್ಟಿ ಆಗೋ ಪ್ರೀತಿನೇ. ಗುರುವಿಲ್ಲದಿದ್ದರೂ ಕಲಿಯೋದು ಗುರಿ ಇಲ್ಲದಿದ್ದರೂ ಚಲಿಸೋದು ಅರಿವಿಲ್ಲದಂತೆಯೇ ಸೆಳೆಯೋ ಸೆಳೆದ ಈ ಪ್ರೇಮ. ಜಪವಲ್ಲದಿದ್ದರೂ ಬೇಡೋದು ಜ್ವರವಲ್ಲದಿದ್ದರೂ ಕಾಣೋದು
ಹಾಡಿದ್ದು ಆಯ್ತು, ಕುಡಿದಿದ್ದು ಆಯ್ತು. ನಿಲ್ಲೋದು ಬಾಲಕ, ಹೋಗಿ ಬರ್ತೀಯ. ಎಲ್ಲಿಗೆ ಹೋಗುವೆ? ಹೋಗಲಿಕ್ಕೆ ನಾನು ಬಿಟ್ಟರೆ ತಾನೆ. ನಡೆ ನಡೆ, ಈ ದಟ್ಟವಾದ ಕಾಡಿನಲ್ಲಿ ಇರುವ ಗುಹೆಯಲ್ಲಿ ನನ್ನ ನಿನ್ನ ಅಂಗಾಂಗಗಳು ಸ್ಪರ್ಶಿಸಿ ಬಾರೆ, ನನ್ನ ಸರಸ ಸಲ್ಲಾಪದ ಹೊರಗಡೆ ನಿನ್ನನ್ನು ಕೇವಲ ಮೂರೇ ನಿಮಿಷದಲ್ಲಿ ತೋರಿಸುವೆ ನಿನಗೆ ಸಿಗಬಹುದು. ಬಾ